ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ ತಾಲೂಕಿನ ಯದ್ಲಾಪುರ ಗ್ರಾಮದಲ್ಲಿ ಶ್ರೀ ಮಾತಾ ಲಕ್ಷ್ಮೀ ದೇವಿ ಹಾಗೂ ಶ್ರೀ ಮಾತಾ ಮರ್ಗೆಮ್ಮ ದೇವಿಯವರ ನೂತನವಾಗಿ ನಿರ್ಮಾಣಗೊಂಡಿರುವ ಮಂದಿರ ಹಾಗೂ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಮತ್ತು ನಮ್ಮೂರ ಜಾತ್ರೆ 2024 ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ನಿಮಿತ್ತವಾಗಿ ಜನವರಿ 31ರಿಂದ ಫೆಬ್ರವರಿ 2ನೇ ತಾರೀಕಿನವರೆಗೂ ಒಂದು ಬಹುತೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ದಿನಾಂಕ 31ರಂದು ನಡೆಯಲಿರುವ ಒಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಭಾಗವಹಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಮ್ಮ ಕುಟುಂಬದವರಿಗಾಗಿರ್ಬೋದು ಅಥವಾ ನನಗಾಗಿರ್ಬೋದು ರಾಜಕೀಯ ಜೀವನ ಕೊಟ್ಟಿರುವುದೇ ಈ ಒಂದು ಯದ್ಲಾಪುರ ಗ್ರಾಮದಿಂದ. ಯದ್ಲಾಪುರ ಗ್ರಾಮಸ್ಥರು ನನಗೆ ಅತಿ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನನ್ನ ಗೆಲುವಿಗೆ ಒಂದು ರೀತಿಯಲ್ಲಿ ಯದ್ಲಾಪುರ ಗ್ರಾಮಸ್ಥರ ಪಾತ್ರ ಬಹಳಷ್ಟಿದೆ. ಹಾಗಾಗಿ ಗ್ರಾಮದ ಅಭಿವೃದ್ಧಿಗೆ ನಾನು ಯಾವಾಗಲೂ ಕಟಿಬದ್ಧನಾಗಿದ್ದೇನೆ ಎಂದು ತಿಳಿಸಿದರು. ನಮ್ಮ ಭಾರತ ದೇಶವು ಸನಾತನ ಪರಂಪರೆಯನ್ನು ಬಹಳಷ್ಟು ನಂಬುತ್ತದೆ. ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಧಾರ್ಮಿಕ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಎಲ್ಲರೂ ಒಂದೆಡೆ ಸೇರುವುದಕ್ಕಾಗಿ, ಎಲ್ಲರ ವೈಮನಸ್ಸನ್ನು ದೂರ ಮಾಡುವುದಕ್ಕಾಗಿಯೇ, ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಬದುಕುವುದಕ್ಕಾಗಿಯೇ ಇಂಥ ಒಂದು ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳು, ನಮ್ಮೂರ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಊರಿನ ಉದ್ಧಾರ ಆಗಲಿಕ್ಕೆಂದೇ ಗ್ರಾಮ ದೇವತೆಯ ಪೂಜೆ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಹಾಗಾಗಿ ಈ ಒಂದು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದಿಂದಾಗಿ, ಗ್ರಾಮ ದೇವತೆಯ ಒಂದು ಮಂದಿರ ಉದ್ಘಾಟನೆಯಿಂದಾಗಿ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದಿಂದಾಗಿ ಗ್ರಾಮದ ಉದ್ಧಾರವಾಗಲಿ, ಗ್ರಾಮದಲ್ಲಿ ಸುಖ ಶಾಂತಿ ನೆಮ್ಮದಿ ಆ ಲಕ್ಷ್ಮೀ ತಾಯಿ ಕರುಣಿಸಲಿ ಹಾಗೂ ಗ್ರಾಮದ ಅಭಿವೃದ್ಧಿಯಾಗಲಿ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಬಿಜೆಪಿಯ ಮುಖಂಡರಾದ ಸೂರ್ಯಕಾಂತ್ ಯದ್ಲಾಪುರೆ ಹಾಗೂ ಯೋಗೇಂದ್ರ ಖಾನಾಪುರೆ ಹಾಗೂ ಸಿದ್ದರಾಮಯ್ಯ ಹಿರೇಮಠ ಅವರು ಮಾತನಾಡಿ, ನಮ್ಮಲ್ಲಿ ಒಂದು ರೀತಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನಮ್ಮೂರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ತಾಯಿ ಲಕ್ಷ್ಮೀ ದೇವಿ ಹಾಗೂ ಶ್ರೀ ಮಾತಾ ಮರ್ಗೆಮ್ಮ ದೇವಿಯ ನೂತನ ನಿರ್ಮಾಣಗೊಂಡಿರುವ ಮಂದಿರದ ಉದ್ಘಾಟನೆ ಆಗಿರ್ಬೋದು, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ನಿಮಿತ್ತವಾಗಿ ಸತತ 3 ದಿವಸಗಳ ಕಾಲವಾಗಿ ಬೆಳಗ್ಗೆಯಿಂದಲೂ ಸಾಯಂಕಾಲದವರೆಗೂ ನಾನಾ ಸಾಂಸ್ಕೃತಿಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸತತ 45 ವರ್ಷಗಳಿಂದ ಗ್ರಾಮದ ಅಭಿವೃದ್ಧಿಗಾಗಿ ಶಾಂತಿ ನೆಮ್ಮದಿ ವಾತಾವರಣವನ್ನು ನೆಲೆಸಲೆಂದು ನಮ್ಮೂರ ಜಾತ್ರೆಯನ್ನು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ನಮ್ಮೂರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಹಾಗೂ ಲಕ್ಷ್ಮೀ ದೇವಿ ಮತ್ತು ಶ್ರೀ ಮಾತಾ ಮರ್ಗೆಮ್ಮ ದೇವಿಯ ನೂತನ ಮಂದಿರ ಉದ್ಘಾಟನೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ವೇದಮೂರ್ತಿ ಸಿದ್ದರಾಮಯ್ಯ ಸಿಂಧೋಳ್ ಹಿರೇಮಠ್ ಅವರಿಂದ ಲಕ್ಷ್ಮೀ ದೇವಿ ಹಾಗೂ ಮಾತೆ ಮರ್ಗೆಮ್ಮ ದೇವಿಯರ ಪುರಾಣವನ್ನು ಹೇಳುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ 3 ದಿವಸದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿವಶಂಕರ ಶಿವಾಚಾರ್ಯರು ಸಾವಿರ ದೇವರ ಸಂಸ್ಥಾನ ಮಠ ಇವರು ವಹಿಸಲಿದ್ದಾರೆ ಎಂದರು. ಜೊತೆಗೆ ಕಳಸಾರೋಹಣ ಹಮ್ಮಿಕೊಳ್ಳಲಾಗುವುದು. ಬೆಳಗ್ಗೆ ಹೋಮ ಹವನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಸಾಯಂಕಾಲದಂದು ಮಠಾಧೀಶರಿಂದ ಪ್ರವಚನ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು, ಗ್ರಾಮಸ್ಥರು, ಗ್ರಾಮದ ಹಿರಿಯರು, ಮುಖಂಡರು ಉಪಸ್ಥಿತರಿದ್ದರು. ಎಲ್ಲ ಯದ್ಲಾಪುರ ಗ್ರಾಮ ಅಂದ್ರ ಈಗ ತಾನೇ ಹೇಳಿದ್ರು ನಮ್ ಗೌಡ್ರು. ಯಾಕಂದ್ರೆ ರಾಜಕೀಯ ಜೀವನ ಕೊಟ್ಟಿದೆ ಯದ್ಲಾಪುರ್ಗೂ ಚಿಟ್ಟ ಚಡಪಿ ಎಲೆಕ್ಷನ್ ನಿಂತಾಗ ನನ್ನ ರಾಜಕೀಯ ಶುರು ಆಗಿದ್ದೆ ಇಲ್ಲಿಂದು. ಯಾವಾಗನು ನನಗಾಗ್ಲಿ, ನಮ್ ತಾಯಿಗಾಗ್ಲಿ, ನಮ್ ತಂದೆಗಾಗ್ಲಿ ಎಲ್ಲಕ್ಕಿಂತ ಹೆಚ್ಚು ಕ್ಲೋಸ್ ಊರಾಗಿದ್ದು ನನಗಿನ ನಮ್ ತಂದೆರೇ ನಮ್ ತಾಯಿಗೆ ಬಹಳ ಆತ್ಮೀಯ ಯದ್ಲಾಪುರ ಅವರು. ಅದಕ್ಕೆ ನಾವು ಇಲ್ಲಿ ಯದ್ಲಾಪುರ ಬಿಡಬಾರ್ದಂತ ಇಲ್ಲೇ ಪೆಟ್ರೋಲ್ ಪಂಪ್ ತೆಗೆದು ಇಲ್ಲೇ ಹೋಟೆಲ್ ತೆಗಿಲತ್ತೀವಿ. ಅದು ಅಲ್ದಾನೆ ಏನದಂದ್ರ ಕಲ್ಯಾಣ ಮಂಟಪ. ನಾನು ಇವತ್ತೇನ ಮೊನ್ನೆ ಹೇಳೋರಂದಿದೆ, ಇವತ್ತು ಕಾರ್ಯಕ್ರಮದ ಒಳ್ಳೆ ದಿನ ಅದಂತ ಹೇಳೋರಂತಂದಿದ್ದ. ಸುಮಾರು ನಿಮಗ ಈಗೊಂದು ನನ್ನ ಅನುದಾನದಲ್ಲಿ ತಾವು ಜವಾಬ್ದಾರಿ ಕೊಟ್ಟಿರಿ, ತಾವು ಅಧಿಕಾರಿ ಕೊಟ್ಟಿರಿ ಅಂತ ಹೇಳತ್ತೀನಿ. ನನ್ನ ಅನುದಾನ ನಂಬಲ್ಲ, ನಿಮ್ಮ ಅನುದಾನ 10 ಲಕ್ಷ ರೂಪಾಯಿ ನನ್ನ ಅನುದಾನ ನಾನು ಕೊಡ್ತೀನಿ. 5 ಲಕ್ಷ ರೂಪಾಯಿ MP ಅನುದಾನ ಮೊನ್ನೆ ಕೇಳಿನವರಿಗೆ ಕೊಡ್ತೀನಿ ಅಂದ್ರೆ 15 ಲಕ್ಷ ರೂಪಾಯಿ. ಮತ್ತೊಂದು KKRDB ಅಮೆಂಡ್ಮೆಂಟ್ ಆಯ್ತು, ಮೇ ಜೂನ್ದಾಗ ಕಲ್ಯಾಣ ಮಂಟಪ ಕೊಡ್ಬೋದು ಅಂತಂದ್ರ ಜೂನ್ ಜುಲೈದಾಗ 30 ಲಕ್ಷ ರೂಪಾಯಿ ಕೊಡ್ತೀನಿ. ಮತ್ತೆ
ಇದು ಮಾತಾಡಿದ್ರೆ ರೆಕಾರ್ಡ್ ಬಿ ಮಾಡ್ಬೋದು ನೀವು, ಮತ್ತೆ ಮುಂದೆ ಹೆಂಗ್ ಕೇಳ್ತೀರ ಅದು ಪುನಃ ನೀವು. ಒಂದು 10 ಲಕ್ಷ ಮುಂದಿನ ವಾರ ಕೊಡ್ತೀನಿ, 5 ಲಕ್ಷ MPR ಕೊಡ್ತೀನಿ, 30 ಲಕ್ಷ ಅಮೆಂಡ್ಮೆಂಟ್ ಆಯ್ತು ಕಲ್ಯಾಣ ಮಂಟಪ ಕೊಡ್ಬೋದು ಸಮುದಾಯ ಭವನಕ್ಕಂದ್ರೆ 30 ಲಕ್ಷ ಕೊಡ್ತೀನಿ. ಇದು ಬರ್ಕೊಂಡಿತ್ತು. ಇಲ್ಲೋದ್ರೆ ಬಿ ಹಂಗ ಆಗ್ಲಿಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ಇಕ್ಕಿ ಟೋಟಲ್ ನಿಮ್ ಇದಕ್ಕೆ ಈ ಒಂದು ಕಲ್ಯಾಣ ಮಂಟಪ ಒಂದು 40 ಲಕ್ಷ ರೂಪಾಯಿ ಅನುದಾನ ನಾನು ಕೂಡ ಅಪ್ಲೈ ಮಾಡ್ತೀನಿ. ಟೋಟಲ್ ಈ ಗ್ರಾಮದಲ್ಲಿ ಬೇಡಿಕೆ ಇದು ಒಂದೇ ಅದ. ಇದೊಂದಾಯ್ತು, ಸಾಕಷ್ಟು ಜನ ಮದುವೆ ಆಯ್ತಾವ, ಎಲ್ಲ ಸಮಾಜ ಲಗ್ನ ಆಯ್ತಾವ, ಎಲ್ಲ ಗರೀಬರಿಗೆ ಹೆಲ್ಪ್ ಆಯ್ತದ. ಇದೊಂದು ಕಾರ್ಯ ನಾನು ಮಾಡಿಕೊಡ್ತೀನಿ ತಮ್ಮ ಆಶೀರ್ವಾದ ಅಂತ ಹೇಳ್ತಾ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಥ ಕಾರ್ಯಗಳು, ಜಾತ್ರೆಗಳು, ಫೇರ್ ಮೈದ ಇದು ಆಗಲಿ ಸಾಕಷ್ಟು ಇವು ನಮ್ಮ ದೇಶದಾಗೆ ಆಗ್ತದೆ. ಯಾಕಂದ್ರೆ ನಮ್ಮ ಸನಾತನ ಧರ್ಮದಿಂದ ಕೂಡ ನಮ್ಮ ದೇಶ, ಬೇರೆ ದೇಶದಾಗ ಇದೆಲ್ಲ ಆಗಲ್ಲ, ಜಾತ್ರೆ ಬಿ ಆಗಲ್ಲ, ಇಷ್ಟು ಮಂದಿ ಬಿ ಸೇರಲ್ಲ. ನಮ್ಮಲ್ಲಿ ಯಾಕೆ ನಮ್ಮ ಪೂರ್ವಜರು ನಮ್ಮ ಹಿರಿಗಳು ಮಾಡ್ಯಾರ ಅಂದ್ರ ಎಲ್ಲಾ ಸಮಾಜದವ್ರು ಸೇರ್ಬೇಕು, ಎಲ್ಲೆಲ್ಲೋ ಹೋಗಿರ್ತಾರ, ಮತ್ತೊಂದ್ ಕಡೆ ಕೂಡ್ಬೇಕು, ಕಷ್ಟ ಸುಖ ಹೇಳ್ಬೇಕು, ತಮ್ಮ ಸಣ್ಣ ಪುಟ್ಟ ವೈಮನ್ಸಿದ್ರು ಬಿ ದೂರ ಆಗ್ಬೇಕು. ಈ ಜನ ಎಷ್ಟೋ ನಮ್ಮ ಹೆಣ್ಮಕ್ಳು ಎಲ್ಲ ಹಿರಿಯರು ಕುಂತೀರಿ, ಒಬ್ಬೊಬ್ರು ಕಲಿತದ ಒಬ್ಬರು ಕಲಿಯಲ್ಲ, ಆಜು ಬಾಜು ಕುಂತರು ಎಷ್ಟೋ ನಮ್ಮ ವೈಮನ್ಸ್ ಕಡಿಮೆ ಆಗ್ತದೆ. ಆ ಎಲ್ಲಾ ಸಮಾಜದವ್ರು ಸೇರ್ ಮಾಡ್ತಾರೆ. ಇದು ಊರ್ ಕಾರ್ಯ ಅಂದ್ರೆ ಒಂದೇ ಹಿಂದೂನೇ ಮಾಡಬೇಕು, ಮುಸ್ಲಿಂ ಮಾಡಬೇಕು, ಕ್ರಿಶ್ಚಿಯನ್ನೇ ಮಾಡಬೇಕು, ಎಸ್ಸಿನೇ ಮಾಡಬೇಕು ಅಂತಿಲ್ಲ. ಎಲ್ಲಾ ಸಮಾಜ ಎಲ್ಲ ಊರಿಗೆ ಒಳತೆ ಕಡೆಯಿಂದ ಕಾರ್ಯ ಮಾಡ್ತಾರೆ. ಈ ಥೋಡನೆ ಲಕ್ಷ್ಮಿ ಕಾರ್ಯ ಆಗ್ಲಿ, ಮರ್ಗವನ್ ಕಾರ್ಯ ಆಗ್ಲಿ ಒಂದೇ ಸಮಾಜಕ್ಕೆ ಹೆಲ್ಪ್ ಆಗಲ್ಲ. ಲಕ್ಷ್ಮಿ ಎಲ್ಲರಿಗೂ ಬೇಕು, ಮುಸ್ಲಿಮರಿಗೆ ಬೇಡ, ಹಿಂದೂಗಳಿಗೆ ಬೇಕಂತ ಹೇಳ್ತದೆ. ಲಕ್ಷ್ಮಿ ಇದ್ರೆ ಅಲ್ಲ ಅದ ಕರೆಕ್ಟಾ? ಲಕ್ಷ್ಮಿ ಎಲ್ಲರಿಗೂ ಬೇಕು, ಎಲ್ಲಾ ಸಮಾಜದವ್ರಿಗೆ. ಅದಕ್ಕಿಂತ ಕಾರ್ಯಗಳು ಮಾಡೋದ್ರಿಂದ ಏನಾಯ್ತದ, ಒಂದು ಹಳ್ಳಿಯಲ್ಲಿ ಸಂಭ್ರಮಾಚರಣೆ ಇರ್ತದ, ವಾತಾವರಣ ಒಳ್ಳೇದಾಗ್ತದ, ಮತ್ತು ಸಂಬಂಧಗಳು ಗಟ್ಟಿ ಇರ್ತದೆ. ನಮ್ಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮದಲ್ಲಿ ಒಂದು ನಮ್ಮ ಗ್ರಾಮ ದೇವತೆ ತಾಯಿ ಲಕ್ಷ್ಮೀ ದೇವಿ ಮತ್ತು ಗ್ರಾಮ ದೇವತೆ ಮರಿಗೆಮ್ಮ ಅವರು ನೂತನವಾಗಿ ಮಂದಿರವನ್ನು ಕಟ್ಟಿ 3 ದಿವಸ ಒಂದು ಹಬ್ಬದ ವಾತಾವರಣ, ದಿನಾಂಕ 31ರಿಂದ 2 ತಾರೀಕು ಫೆಬ್ರವರಿವರೆಗೆ ಬೆಳಗ್ಗೆ ಹೋಮ ಹವನ ಮತ್ತು ಸಾಯಂಕಾಲ ಎಲ್ಲ ನಾಡಿನ ಮಠಾಧೀಶರು ಎಲ್ಲರೂ ಒಂದು ಚಿಂತನೆ ಇದು ನಡೆದಿದೆ. ನಮ್ಮ ಗ್ರಾಮದಲ್ಲಿ ಗ್ರಾಮ ದೇವತೆ ಲಕ್ಷ್ಮಿ ಮತ್ತು ಮರಿಗೆಮ್ಮ ತಾಯಿಯವರ ಇದೊಂದು ಕಾರ್ಯ ಸುಮಾರು 1977ರಲ್ಲಾಗಿದೆ. ಎಲ್ಲ ಹಿರುಗಳು ಹೇಳ್ತಾರೆ. ಇವು 45 ವರ್ಷ ಆಯಿತು ಕಳೀತು. ಗ್ರಾಮದಲ್ಲಿ ಏನಾಯಿತು, ಒಂದು ವಾತಾವರಣ, ಒಂದು ಎಲ್ಲ ಯುವಕರು ದುಶ್ಚಟ ಬಲಿಯಾಗಿ ಒಂದು ನಮ್ಮ ಗ್ರಾಮ ಇಡೀ ಜಾತಿ, ಆ ಜಾತಿ ಈ ಜಾತಿ ಇಲ್ಲ, ಎಲ್ಲ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಇವತ್ತು ನೋಡ್ಬೋದು ನೀವು. ಬೀದರ್ ಜಿಲ್ಲೆಯಲ್ಲಿ ಯಾವ್ದಾದ್ರು ಗ್ರಾಮ ಅದ, ನಮ್ಮ ಯದ್ಲಾಪುರ ಗ್ರಾಮ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಯಾಕಂದ್ರೆ ಆದರ್ಶವಾಗಿ ಜಾತಿ ಮತ ಪಂಥ ಏನೂ ಇಲ್ಲದೇ ಒಂದು ಹಬ್ಬದ ವಾತಾವರಣ, ನಮ್ಮೂರ ಜಾತ್ರೆ ಯದ್ಲಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದೆ. ಅತಿ ವಿಜೃಂಭಣೆಯಿಂದ 3 ದಿವಸ ಬೆಳಗ್ಗೆ ಹೋಮ ಹವನ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮತ್ತು ಚಿಂತನಗೋಷ್ಠಿ, ಸಾಯಂಕಾಲದಿಂದ ಇವತ್ತು ಧರ್ಮ ಕಾರ್ಯಕ್ರಮ, ಧರ್ಮ ಸಭೆ ಇದೆ. ಮತ್ತು ನಮ್ಮ ವೇದಮೂರ್ತಿ ಸಿದ್ದರಾಮಯ್ಯ ಹಿರೇಮಠ ಸಿಂಧೋಲ್ಜಿ ಅವರು ಗ್ರಾಮ ದೇವತೆ ತಾಯಿ ಲಕ್ಷ್ಮಿ ಮತ್ತು ಮರಿಗೆಮ್ಮ ಅವರ ಒಂದು ಪುರಾಣವನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಮಧ್ಯಾಹ್ನ ಮಾನ್ಯ ಶಾಸಕರು, ಜನಮೆಚ್ಚಿದ ನಾಯಕರು, ದಕ್ಷಿಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಳದೆ ಅವರು ಇವತ್ತು ಬಂದು ಅವರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿತ್ತು. ಶುಕ್ರವಾರ 2ನೇ ತಾರೀಕು ಅನಿವಾರ್ಯ ಕಾರಣದಿಂದ ಅವರು ಏನಂದರೆ 2ನೇ ತಾರೀಕಿಗೆ ಮೀಟಿಂಗ್ ಇದೆ ರಾಜ್ಯ ಮಟ್ಟದಲ್ಲಿ ಅಂತೇಳಿ ಮಾನ್ಯ ಶಾಸಕರು ಬಂದು ಇವತ್ತು ಏನದಂದ್ರೆ ಒಂದು ಉದ್ಘಾಟನೆ ಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ದಿವ್ಯ ಸಾನ್ನಿಧ್ಯ ವಹಿಸೋರು ನಮ್ಮ ಪೂಜ್ಯ ಶಿವಶಂಕರ ಶಿವಾಚಾರ್ಯರು, ನಮ್ಮ ಸಾವಿರ ದೇವರ ಸಂಸ್ಥಾನ ಮಠ ಯದ್ಲಾಪುರ. ನೀವು ಗಮನಿಸ್ಬೋದು, ನಮ್ಮ ಗೆಜೆಟ್ನಲ್ಲಿದೆ ನಮ್ಮದು ಇದು 1870 ಇದು ಏನೋ ಗೆಜೆಟ್ನಲ್ಲಿ ನಮ್ಮ ಮಿತ್ರರು ಹೇಳ್ತಾಯಿದ್ರು. ಅದಕ್ಕೂ ಇಡೀ ಗ್ರಾಮ ಸಜ್ಜಾಗಿದೆ. ಇಂಥ ಜಾತ್ರೆ ದೇವರ ಕಾರ್ಯಕ್ರಮಗಳು ಆಗ್ತಿದ್ರೆ ಊರಲ್ಲಿ ಶಾಂತಿ, ಇದು ನೆಮ್ಮದಿ ನೆಲೆಸ್ತಿದೆ ಅಂಥೇಳಿ ಹೇಳ್ತಾ, ಇದು ನನ್ನ ಹೆಸರು ಸೂರ್ಯಕಾಂತ್ ಯದ್ಲಾಪುರ, BJP ಯುವ ಮುಖಂಡರು. ಓಕೆ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಈ ಯದ್ಲಾಪುರ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀಮಾತಾ ಲಕ್ಷ್ಮೀದೇವಿ ಹಾಗೂ ಮಾತೆ ಮರಿಗೆಮ್ಮ ತಾಯಿಯವರ ನೂತನವಾಗಿ ಮಂದಿರ ನಿರ್ಮಾಣ ಮತ್ತು ಕಳಸಾರೋಹಣ, ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಶಿವಶಂಕರ ಶಿವಾಚಾರ್ಯರು ಸಾವಿರ ದೇವರ ಸಂಸ್ಥಾನ ಮಠ ಯದ್ಲಾಪುರ ಪೂಜ್ಯರ ದಿವ್ಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಾಡಿನ ಮಠಾಧೀಶರು, ರಾಜಕೀಯ ನಾಯಕರು, ಜೊತೆಯಲ್ಲಿ ಚಿಂತಕರು ಆಗಮಿಸ್ತಾ ಇದ್ದಾರೆ. ಆಮೇಲೆ ನಾನು ಇಲ್ಲಿ 3 ದಿವಸಗಳ ಪರ್ಯಂತರ ದೇವಿ ಪುರಾಣವನ್ನು ಹೇಳ್ತಾ ಇದ್ದೇನೆ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯವರೆಗೆ ಈ ದೇವಿ ಪುರಾಣ ಪರಮ ಪೂಜಾ ಆಶೀರ್ವಚನ ಇರ್ತದೆ. ಅದಕ್ಕೆ ಎಲ್ಲ ಸದ್ಭಕ್ತರು ಈ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಮಾತ್ರ ಮುಗಿಸ್ತದೆ.
ಸಿದ್ದರಾಮಯ್ಯ ಹಿರೇಮಠ್. ಕನ್ನಡ ಮಿಗಲ್ಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮದಲ್ಲಿ 5 ದಿವಸಗಳ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಉದ್ದೇಶ ಅಂತಂದರೆ ಇಲ್ಲಿ ಹಳೆಯ ಆಗಿರ್ತಕ್ಕಂಥ ಮಂದಿರಗಳನ್ನು, ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸಿ ಅವುಗಳಲ್ಲಿ ಪ್ರಾಣ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಕಳಸರೋಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಶರಣ ಬಂಧುಗಳು ಆಗಮಿಸಿದ್ದಾರೆ. ಹಾಗಾಗಿ ದಿನಾಲೂ ಈ ಕಾರ್ಯಕ್ರಮಕ್ಕೆ ಇಂದು ಶಾಸಕರು ಚಾಲನೆ ಕೊಟ್ಟಿದ್ದಾರೆ. ದಕ್ಷಿಣ ಕ್ಷೇತ್ರದ ಮಾನ್ಯ ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ ಅವರು ಸಾಯಂಕಾಲ ಬಾಲಕಿ ಹಿರೇಮಠದ ಪೂಜ್ಯ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ ಗ್ರಾಮದ ಪೂಜ್ಯರಾಗಿರ್ತಕ್ಕಂಥ ಶಿವಶಂಕರ್ ಶಿವಾಚಾರ್ಯರು ಕೂಡ ಆ ದಿವ್ಯ ಸ್ಥಾನವನ್ನು ವಹಿಸಲಿದ್ದಾರೆ. ಅದರ ಜೊತೆ ಇನ್ನಿತರ ಪೂಜ್ಯರು, ಸಾಹಿತಿಗಳು, ಅದರ ಜೊತೆ ಮಕ್ಕಳ ಒಂದು ಕಾರ್ಯಕ್ರಮ, ಸಾಹಿತ್ಯ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಈ ಒಂದು 5 ದಿವಸದ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಭಾಳ ಒಂದು ಜಾತ್ರೆ ಅಂತ ಹೇಳ್ಬೋದು, ಉತ್ಸವ ಅಂತ ಹೇಳ್ಬೋದು. ಹಾಗಾಗಿ ಸಮಸ್ತ ಜನರಲ್ಲಿ ಮದುವೆ ಮಾಡಿಕೊಳ್ತೇನೆ. ಆದಷ್ಟು ಜನರು ಬಂದು ಆ ಲಕ್ಷ್ಮೀ ದೇವಿ ಮತ್ತು ಮರಗಿಮ ದೇವರ ಒಂದು ಪ್ರೀತಿ ಪಾತ್ರರಾಗಿ ತಮ್ಮ ಜೀವನವನ್ನು ಪುನೀತಗೊಳಿಸಬೇಕಂತ ಮನವಿ ಕೊಡ್ತೇನೆ. ಧನ್ಯವಾದಗಳು. ನಾನು ಯೋಗೇಂದ್ರ ಯದ್ಲಾಪುರೆ ಅಂತೇಳಿ.